ಇವತ್ತು ಪಾರಮ್ ಟೊಮೊಟೊನೂ ಪುದೀನ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಕಟ್ಟಲ್ಲಿ ಅರ್ಧ ಕಟ್ಟು ತೊಗೊಂಡಿದ್ದೀನಿ. ಪಾರಮ್ ಟೊಮೊಟೊನೇ ಹಾಕ್ಬೇಕು. ಇದಕ್ಕೆ ಅರ್ಧ kg ಪಾರಮ್ ಈ ಥರ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಈರುಳ್ಳಿ, ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ. ಇದು ಪಾರಮ್ ಇರೋದ್ರಿಂದ ಏನು ಅಷ್ಟು ಖಾರ ಜಾಸ್ತಿ ಹಿಡಿಯಲ್ಲ, ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. 2 ಗೆಡ್ಡೆ ಬೆಳ್ಳುಳ್ಳಿ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಮುಂದೆ ಹಾಕಬೇಕು. ಇಷ್ಟು ತೊಗೊಂಡಿದ್ದೀನಿ. ಇವಾಗ ಒಂದು 5-6 ಸ್ಪೂನ್ ಎಣ್ಣೆ, ಸ್ವಲ್ಪ ಜಾಸ್ತಿ ಹಾಕೋಬೇಕು. ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದೊಂದೇ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ತೀನಿ. ಎಣ್ಣೆ ಕಾದೈತೆ. ಇದಕ್ಕೆ ಇಷ್ಟೇ 5 ಐಟಮ್ ಅಷ್ಟೇ, ಇನ್ನೇನು ಬೇಡ. ಇದಕ್ಕೆ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಟೊಮೊಟೊ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕೋಬಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಇದಕ್ಕೆ ಪುದೀನ, ನೀರು ಎಲ್ಲ ಚೆನ್ನಾಗಿ ಹಿಂಡಿ ಹಾಕಬೇಕು. ನೀರು ಹಾಕ್ಬಾರ್ದು. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಬಟ್ಟೆಲಿ ಒರೆಸಿ ಹಾಕಬೇಕು. ನೀರಿನ ಅಂಶ ಇರಬಾರ್ದು ಇದಕ್ಕೆ. ಇವಾಗ ಇಷ್ಟು ಹಾಕ್ತಾಯಿದ್ದೀನಿ. ಬೇಯೋಷ್ಟರಲ್ಲಿ ಎಷ್ಟು ಆಗೋಯ್ತದೆ. ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹಸಿ ಇದ್ದರೆ ಚಟ್ನಿ ಚೆನ್ನಾಗಿ ಟೇಸ್ಟ್ ಬರಲ್ಲ. ಇದು ಫ್ರೈ ಆಗಬೇಕು. ಚಿಕ್ಕ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ, ಅದು ಬೇಗ ಬೇಯುತ್ತೆ ಅಂತ. ಫ್ರೈ ಮಾಡ್ಕೋತಾ ಇರಿ, ತಳ ಹಿಡಿದ್ಬಿಡ್ತದೆ, ನೋಡ್ಕೋತಾ ಇರಿ. ನಿಮಗೆ ಎಷ್ಟು ಜನ ಇದ್ದೀರಾ ನೋಡ್ಕೊಂಡು ಅದು ಕಮ್ಮಿ ಮಾಡ್ಕೊಳ್ಳಿ ಅಥವಾ ಹೆಚ್ಚಿಸ್ಕೊಳ್ಳಿ. ಇದೇ ಸಾಕು. ಅದು 4-5 ಜನ ತಿನ್ಬೋದು. ಇದರಲ್ಲಿ ದೋಸೆ, ಚಪಾತಿ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಈ ನೀರೆಲ್ಲ ಚೆನ್ನಾಗಿ ಇಂಗಬೇಕು, ಆ ಥರ ಫ್ರೈ ಆಗಬೇಕು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಟೇಸ್ಟು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಇಲ್ಲ ಇದೆರಡು ನೋಡಿ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಇವಾಗ ನೀರು ಸುಂಡೈತೆ. ಇಷ್ಟು ಸುಂಡಬೇಕು ನೀರು. ಎಷ್ಟೊಂದು ಸೊಪ್ಪು ಹಾಕಿದೆ ಅಲ್ವ ಪುದೀನ, ನೋಡಿ ಎಷ್ಟು ಆಗ್ಬಿಟ್ಟೈತೆ. ಇದನ್ನು ತುಂಬ ನುಣ್ಣಗೆ ರುಬ್ಕೋಬಾರ್ದು. ಸ್ವಲ್ಪ ತರ್ತರಿಗೆ ಅರ್ಧಂಬರ್ಧ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಬೇಡ. ತಣ್ಣಗಾದ್ಮೇಲೆ ನಿಮಗೆ ರುಬ್ಬಿನೂ ತೋರಿಸ್ತೀನಿ. ನೋಡಿ ಇಷ್ಟಾದರೆ ಸಾಕು. ನೀರಿನ ಅಂಶ ಇದ್ದರೆ ಬೇಗ ಅಳಸೋಗ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆಗಿ ನೋಡಿ, ನೀರೇನೂ ಇಲ್ಲ. ಈಗ ಸಾಕು. ತಣ್ಣಗಾದ್ಮೇಲೆ ರುಬ್ಬಿ ತೋರಿಸ್ತೀನಿ. ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇದೆ ನೋಡಿ. ಈ ಥರ ಇರಬೇಕು. ತುಂಬ ನುಣ್ಣಗಾಗಬಾರ್ದು ನೋಡಿ. ನೀರು ಹಾಕ್ತೆ ರುಬ್ಕೋಬೇಕು. ಇದನ್ನು ನೀರು ಹಾಕ್ಬಾರ್ದು. ಈಗ ಪುದೀನ ಚಟ್ನಿ ರೆಡಿಯಾಗಿದೆ.